ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ನಾವು ಮಾತಾಡೋಕ್ಕಿಂತ ಮೊದಲು ನಿಮಗೊಂದು ಜರ ಹೇಳಬೇಕಾಯ್ತು, ಇದು ಮೈಕ್ ಸರಿ ಕೇಳಿಸಲ್ದು ಎಲ್ಲರಿಗೆ. ನಿಮಗೆ ಹೇಳಬೇಕಾದ್ರೆ ಮೈಕ್ ಏನು ಮಾಡ್ತದೆ, ಖಂಡಾಪಟ್ಟಿ ದಪ್ಪ ಧ್ವನಿಯಾಗಿ ಶಬ್ದ ಕರೆಕ್ಟ್ ಕೇಳಿಸಲ್ದು. ಪ್ರತಿಧ್ವನಿ ಆಗ್ತದೆ. ಶಬ್ದ ಏನು ಮಾತಾಡ್ತೇವೆ ಏನು ಹಾಡ್ತೇವನು ಜನರಿಗೆ ತಿಳಿಯಲ್ದು. ಅದಕ್ಕೆ ಅದು ಒಂದು ಸ್ವಲ್ಪ ಜನರಿಗೆ ತಿಳಿಯಂಗೆ ಅದು ಕರೆಕ್ಟ್ ನೀವು ಸೌಂಡ್ ಹೇಳ್ರಿ. ನಾವು ಹೇಳೋದೇ ತಪ್ಪು ಆಗ್ಲಕತ್ತದ, ಸ್ವಲ್ಪ ಕರೆಕ್ಟ್ ನಿಮಗೆ ಕೇಳಿಸಲಾಗ್ಯದ. ಡಬಲ್ ಧ್ವನಿ ಬಂದಂಗೆ ಆಗಿ ಘುಮಾಸ್ದಂಗೆ ಆಗ್ತದೆ, ಪ್ರತಿಧ್ವನಿ ಬಂದಂಗೆ ಆಗ್ತದೆ. ಅದಕ್ಕೆ ನೀವು ಅದ್ರ ಮಾಲಕರು ಯಾರಿದ್ದೀರಿ ಅದು ಸ್ವಚ್ಛ ಕಿಲರ್ ಕೇಳಿಸಂಗೆ ಇಡಬೇಕು. ಬರ್ತಾರೆ ಎಲ್ಲೇ ಮನೆಗೆ ಹೋಗ್ಯಾರ, ಬರ್ತಾರೆ ಮನೆಗೆ ಹೋಗ್ಯಾರತ್ತ. ಇರಲಿ, ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಪರಮ ಪೂಜ್ಯರು, ಸೋತ್ರಿಯ ಬ್ರಹ್ಮನಿಷ್ಠರು, ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡೇಶ್ವರ ಅಜ್ಜನ ಪಾದಕ್ಕೆ ಹೆಣಿಮಣಿದು, ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಗೂಳಿ ಶಿರುವಳದ ಹುಲಿಯಾಗಿ ಮೆರೆದಂಥ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ, ಹೌದು, ಸಿದ್ಧಾರೂಢರ ಪರಮ ಶಿಷ್ಯರಾದ ಬೀದರ ಶಿವಕುಮಾರಪ್ಪ ಅವರ ಪಾದಕ್ಕೆ ಹಣಿಮಣಿದು, ಯಾವ ನನ್ನ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಸುಕ್ಷೇತ್ರ 1700 ಸಿದ್ಧರ ಹುಟ್ಟಿದ ಜನ್ಮಭೂಮಿ, ಈ ಜನ್ಮಭೂಮಿ ಮ್ಯಾಗ ನಾವು ಪಾದಿಟ್ಟಿದೆವು. ಇಲ್ಲಿದು ಗುರುಸ್ಥಾನ. ಅವರಿವರಿ ಅನ್ನದೇ ಇಂದಿನ ದಿವಸ ಭವ್ಯವಾದಂಥ ಒಂದು ಕೈಲಾಸದ ವಾಸಿಯಾದಂಥ ನನ್ನ ಗುರು ಸೋಮಲಿಂಗೇಶ್ವರನ ಆಗಮನ ಮತ್ತು ಬಿಳೇನ ಸಿದ್ಧಮುತ್ಯನ ಪಲ್ಲಕ್ಕಿ ಶಾಂತಿ, 4 ಮಂದಿ ಸತ್ಯಧರ್ಮ ಕಳಸಾರೋಣಕ್ಕೆ ಬಹಳ ಭವ್ಯವಾದಂಥ ಈ ದೀಪಾವಳಿ ಹಬ್ಬಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಾರೆ. ಹೌದಾ, ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಂಥ ಸತ್ಯ ಧರ್ಮರ ಜನ್ಮಭೂಮಿ ಮ್ಯಾಗ ಕೂತಂಥ ಎಲ್ಲರೂ ತನು ಮನ ಧನದಿಂದ ಈ ಸತ್ಯ ಸಂಘದ ಸೇವೆ ಒಳ್ಳೆ ಅನುಭವ ಕೇಳು ಸಂಬಂಧ ಬಂದಂಥ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಶರಣರು ಹೇಳ್ಕೊತ ಬಂದಾರ. ಏನಂತ ಹೇಳ್ಯಾರ್ರಿ? ಎಲ್ಲರಿಗೆ ಗುರು ಬೇಕು. ಹೌದು, ಗುರುವಿಂದು ಜಾತಿ ಕೇಳಬಾರ್ದು, ದೇವರಿಗೆ ಪರೀಕ್ಷೆ ಮಾಡಬಾರ್ದು. ಹಿಂಗ ವೇದ ಹೇಳ್ತದ, ದೇವರಿಗೆ ಪರೀಕ್ಷೆ ಮಾಡಬಾರ್ದು, ಪರೀಕ್ಷೆ ಮಾಡಬಾರ್ದು, ಗುರುವಿಗೆ ಜಾತಿ ಕೇಳಬಾರ್ದು, ಜಾತಿ ಕೇಳಬಾರ್ದು. ಇವು ಎರಡು ಮೆಟ್ಟಲದ ಮಾತಾವ. ಹಾ, ಗುರು ಹೆಂಗದಾನಂದ್ರೆ ಅವ ಜಾತ್ಯಾತೀತ ಅದಾನ. ಅವನಿಗೆ ಯಾವ ಸಮಾಜಕ್ಕೆ ಅಡ್ಕೊಂಡವ ಅಲ್ಲ, ಗುರು ಅಲ್ಲ, ಗುರು ಅಲ್ಲ. ಹೌದು ಹೌದು. ನಾವು ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಈ ಸತ್ಯ ಸಂಘದಲ್ಲಿ ಆ ಗುರುವಿನ ಸ್ತೋತ್ರ ಮಾಡುವುದು. ಹೌದು. ಯಾಕೆ ಮಾಡ್ಬೇಕ್ರಿ? ಯಾಕೆ ಮಾಡ್ಬೇಕ್ರಿ? ಎಲ್ಲ ಹಬ್ಬದಲ್ಲಿ ಇದಕ್ಕೆ ಬಲಿಪಾಡ್ಯ ಅಂದರು. ಹೌದು, ದೀಪಾವಳಿ ಹಬ್ಬಕ್ಕೆ. ದೀಪಾವಳಿ ಹಬ್ಬಕ್ಕೆ ಏನಂದ್ರಿ? ನಿನ್ನೆ ನರಕ ಚತುರ್ದಶಿ ಆಯ್ತು, ಹೌದು, ನಾಳಿಗೆ ಬಲಿಪಾಡ್ಯ ಅದ. ಹೌದು ಹೌದು. ಹಿಂಗೆ ಇವು ಎರಡೂ ಆಗಬೇಕಾದ್ರೆ ಪರಮಾತ್ಮನಿಂದೇ ಆಗ್ಯದ. ಇವು ಎರಡು ನರಕ ಚತುರ್ದಶಿ ಆಗಬೇಕಾದ್ರೂ ಶ್ರೀಕೃಷ್ಣ ಪರಮಾತ್ಮನದ ಹಿಂದೆ ಆಗ್ಯದ. ಹೌದು. ನಾಳಿಗೆ ಬಲಿಪಾಡ್ಯ ಆಗ್ಬೇಕಾದ್ರು ಕೃಷ್ಣನಿಂದೆ ಆಗ್ಯದ. ಯಾಕೆ ಆಯಿತು ಅಂತ ಕೇಳಿದ್ರೆ ಕತ್ತಿ ಬಹಳ ದೊಡ್ಡದ, ಸಂಕ್ಷಿಪ್ತದೊಳಗೆ ಹೇಳುದದ. ಹತ್ತದಟ್ಟು ಹೇಳ್ರಿ. ಒಟ್ಟು ವಾಮನ ಅವತಾರ ತೊಟ್ಟ. ಹೌದು. ಬಲಚಕ್ರವರ್ತಿಗೆ ಪಾತಾಳಕ್ಕೆ ತುಳಿದ. ಹೌದು. ಯಾರು? ಪರಮಾತ್ಮ. ಹೌದು. ಪಾತಾಳಕ್ಕೆ ತುಳಿದ ಬಳಕ ಆ ಬಾಕಲದೊಳಗೆ ಕೂತವ ಪಾತಾಳದಲ್ಲಿ. ಯಾರು? ಬಲಿ. ಹೌದು. ವಾಮನ. ಅವಾಗಂದ, ಎಷ್ಟು ದಿವಸ ನನಗಿಲ್ಲಿಡ್ತಿ? ನಿನಗೆ ಬೇಡಿದ ಕೊಟ್ಟಿದೆ. ಹೌದು. ಬೇಡಿದ ಕೊಟ್ಟವನಿಗೆ ಪಾತಾಳಕ್ಕೆ ತುಳಿತಿ ಅಂದ್ರೆ ತಪ್ಪು ನಂದೋ ಏನ ನಿಂದೋ? ಹೌದು ಹೌದು ಹೌದು. ಯಾಕ್ರಿ? ಏನು 3 ಪಾದ ಭೂಮಿ ಬೇಡ್ಯಾನ, 3 ಪಾದ ಇಟ್ಟನ. 3 ಪಾದ ಭೂಮಿ ಮ್ಯಾಗಿಟ್ಟ ಒಂದು ಭೂಮಂಡಲ ತುಂಬಿತು, 2ನೇ ಪಾದ ಆಕಾಶದೊಳಗಿಟ್ಟ ಆಕಾಶ ತುಂಬಿತು. ಇನ್ನೊಂದು ಪಾದ ಎಲ್ಲಿಡ್ಲಿ ಅಂದ್ರೆ ನನ್ನ ತಲೆ ಮ್ಯಾಗಿಡು ಅಂದಾನ, ಪಾತಾಳಕ್ಕೆ ತುಳಿದಾನ. ಹೌದು ಹೌದು. ಪಾತಾಳಕ್ಕೆ ತುಳಿದ ಬಳಕ ಪರಮಾತ್ಮಗ ಕೇಳ್ಯಾನವ. ಏನಂತ ಕೇಳ್ಯಾರಿ? ನೀ ಏನು ಬೇಡುದು ನಾ ಕೊಟ್ಟಿದ, ನನಗೆ ಯಾಕೆ ತುಳಿದಿ? ಹೌದು ಹೌದು ಹೌದು. ಹೌದಲ್ರಿ? ಹೌದು. ನನಗೆ ಏನು ತಪ್ಪು ಇಟ್ಟು ತುಳಿದಿ ಹೇಳಿ ನನ್ನ ತಲೆ ಮ್ಯಾಗಿನ ಕಾಲ ತೆಗಿ, ಇಲ್ಲಿಕ್ಕೆ ನಾ ಕಾಲನಿಂದ ಬಿಡುವುದಿಲ್ಲ.
ಪಾತಾಳಕ್ಕೆ ತುಳಿ ಹೌದು ನನ್ನಲ್ಲಿ ತಪ್ಪಿಟ್ಟು ತುಳಿ ಅಂದ ಬಳಿಕ ಆ ಕಾಲು ಹಿಡ್ಕೊಂಡೆ ಕೂತಾನ ಪಾತಾಳದಾಗ. ಹೌದು ಹೌದು ಅದಕ್ಕೆ ಬಾಗಲಕಾಯಿ ಪಾಳಿ ಬೆತ್ತು. ಅವಾಗ ಪರಮಾತ್ಮ ಹೇಳ್ತಾನ, ಏನಂತ್ರಿ? ಇನ್ನ ಜಗತ್ತದೊಳಗೆ ನಿನಗೆ ಹೊಳ್ಳಿ ಬರ್ಲಕ್ಕ ಒಂದು ಸ್ಥಾನ ಇಡ್ತ. ಹೌದು ಅಂದ್ರೆ ಈ ದೀಪಾವಳಿ ಬಲಿ ಪಾಡ್ಯ ದಿವಸ ಪಾತಾಳದೊಳಗಿಂದ ಬಲಿ ಮ್ಯಾಗ ಎದ್ದು ಮತ್ತೆ ಪಾತಾಳಕ್ಕೆ ಹೋಗವದಾನ ನಾಳಿ. ಅದಕ್ಕೆ ಶುಭ ಕಾರ್ಯ ಆತಾರ. ಅದಕ್ಕೆ ಹೌದು 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 ನಾಳಿಗೆ ಏನ್ ಮಾಡ್ತಾನವ, ಪಾತಾಳದಲ್ಲಿ ಮ್ಯಾಗ ಬಂದು ಮತ್ತೆ ತೆಳಗ್ ಹೋಗವದ. ಅದಕ್ಕೆ ಬಲಿ ಪಾಡ್ಯ ಆತಾರ. ಹೌದು ಹೌದು ನಿನ್ನೆ ನರಕ ಚತುರ್ದಶಿ ಆಯ್ತು. ಆಗ್ಯದ. ನರಕ ಅಂದ್ರೇನು? ಸುಮಾರ. ಹೌದು ನರಕಾಸೂರ ದೈತ್ಯಗೆ ಹೊಡೆದು ಎಷ್ಟ್ರಿ 16,000 ಹೆಣ್ಣು ಮಕ್ಕಳಿಗೆ ನರಕದ ಕ್ವಾಟಿ ಒಳಗೆ ಒಯ್ದು ಯಾರಿಟ್ಟಿರು? ನರಕಾಸೂರ ದೈತ್ಯ. ಹೌದು ಅವರಿಗೆ ಅದು ನರಕ ಬಿಡುಗಡೆ ಮಾಡಿ ಹೊರಗೆ ಕಳಿಸ್ಯಾನ. ಅವಾಗ ಹೆಣ್ಣು ಮಕ್ಕಳಿಗೆಲ್ಲ ಪರಮಾತ್ಮನ ಆಶೀರ್ವಾದ ಆಗ್ಯದ. ನೀವು ನಿಮ್ಮನ್ನೇ ಮಾಡತ್ತಮ್ಮರಿಗೆಲ್ಲ ಆರತಿ ಮಾಡ್ರಿ, ನಮಗೆ ನರಕ ಬಿಡುಗಡೆ ಆಗ್ಯದ ಅಂತೇಳಿ ಇದೊಂದು ಜಗತ್ತದೊಳಗೆ ನರಕ ಚತುರ್ದಶಿ ಅಂತೇಳಿ ಅವನಿಂದ. ಮತ್ತು ಝಳಕ ಹಾಕ್ರಿ ನಿಮ್ಮ ಅಣ್ಣತಮ್ರಿಗೆ ಮೇಯಾಗಿ ತೊಳಿಬೇಕ್ರಿ. ಅವ್ರಿಗೆ ಮೇಯಾಗಿ ತೊಳಿಬೇಕಾಗ್ತಂಗೆ ಯಾರು ಬಂದು ಅಂದ್ರೆ ನರಕದಾಗ ಹೋಗಿ ಬಂದಾನ ಪರಮಾತ್ಮ, ಹಂದಿ ಅವತಾರ. ಹೌದು ಹೌದು ಮೈಗೆ ಭಾಳ ಘಾನ್ ಹಚ್ಕೊಂಡು ಬಂದಾನ. ಅದಕ್ಕೆ ಈಗ ನಮ್ಮ ಹೆಣ್ಮಕ್ಳೆಲ್ಲ ನಮ್ಮ ಅಕ್ಕಂಗ್ಯಾರು ನಮ್ಮ ಮೈ ತೊಳೆದು ನಮಗೆ ಆರತಿ ಮಾಡ್ತಾರೆ. ಅದಕ್ಕೆ ಅದು ನಮಗೆ ಬಿಡುಗಡೆ ಆಗ್ಯದ, ನರಕ ಬಿಡುಗಡೆ ಆಗ್ಯದ. ಹೌದು 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 ಅಂತ ಹೇಳಿ ಇಂಥ ಹಬ್ಬದಲ್ಲಿ ಬಹಳ ವೈಭವದ ಹಬ್ಬಿದು. ಹೌದು ಅಂಥ ಹಬ್ಬದೊಳಗೆ ನಮ್ಮ ಬಿಳಿಯನ್ಸಿದ ಮುತ್ಯನ ಕಾಂಡ ಇಟ್ಟುಕೊಂಡಾರೆ. ಬಹಳ ಒಳ್ಳೆಯವರು. ಇಲ್ಲಿ ಸತ್ಯ ಧರ್ಮರು ಮಾಡದಂಥ ಪಾವಡ ಲಕ್ಷ ಜನ ಇಲ್ಲಿ ಊಟ ಮಾಡಿ ಜಗತ್ತದಲ್ಲಿ ಬೆಳೆದು ಹೋಗ್ಯಾರ. ಹೌದು ಹೌದು ಅದಕ್ಕೆ ಅಂಥ ಗುರುವಿನ ವರ್ಣನ ನಾವು ಎಷ್ಟು ಮಾಡಿದ್ರು ಕಡಿಮೆ ಅದ. ಹೌದು ಯಾಕೆ ಕೇಳ್ರಿ, ಸಮಯ ಎರ್ತ ಕಳಿಬಾರ್ದು. ಸಮಯ ಅಮಸಿದ್ದ ಸಮಯ ಎರ್ತ ಕಳೆದಿಲ್ಲ. ಅಮಸಿದ್ದ ಸಮಯ ಎರ್ತ ಕಳೆದಿಲ್ಲ. ಅದಕ್ಕೆ ಸಮಯ ಅನ್ನುವುದೇ ಪರಮಾತ್ಮ ಅದಾನ. ಅದಕ್ಕೆ ಅಮಸಿದ್ದ ಅಂದ್ರೆ ಅಮಸಿದ್ದನೇ ನಿಮಗೆ ಬಹಳ ಸಲ ಹೇಳಿದ. ಅಮಸಿದ್ದನ ಹಂತವ ಮತ್ತೊಬ್ಬ ಇಲ್ಲ ಅಂತ ಭಕ್ತಿ ಒಳಗತ್ತ ತಾವು ತಿಳ್ಕೋಬೇಕು. ಇನ್ನೊಂದು ಏನರಿ ಅದಕ್ಕೆ ಹೋಲಿಸ್ತೀನಂದ್ರೆ ಅದು ವಸ್ತು ಹಂಗಿಲ್ಲ. ನಿಮ್ಮದು ಸಂಕದ ಇದು ಕೆರಿ ಅದ್ರಿ, ನಮ್ಮ ಬೆವ್ರಿಗೆ ಇದು ಒಂದು ಕೆರಿ ಅದ. ನಮ್ಮ ಬೆವ್ರಿಗೆ ಕೆರಿ ಹಂಗದ, ಸಮುದ್ರ ಹಂಗ ಆದ್ರಿ ಅತ್ ಅಲ್ಲಕ್ಕ ಬರ್ತದ. ಹೌದು 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 ಸಮುದ್ರ ಎದರಂಗ ಆದ್ರಿ ಅಂದ್ರೆ ಹೇಳಲಕ್ಕ ಬರುದಿಲ್ಲ. ಬೆವ್ರಿಗೆ ಕೆರಿ ಯಾರಂಗಾದ್ರೆ ಸಮುದ್ರ ಹಂಗದ, ಅದಕ್ಕೆ ಹೋಲಿಸ್ತೀರಿ. ಹೌದು ಸಮುದ್ರ ಎದರಂಗ ಆದ್ರಿ ಯಾರಿಗತ್ಲಿ ಆದಂದ್ರೆ ಹೇಳ್ತೀರಿ ನೀವು, ಹೇಳಕ್ಕೆ ಬರುದಿಲ್ಲ. ಹಂಗ ಅಮಸಿದ್ಧ ಮುತ್ಯನಗತ್ಲಿ ಇನ್ನೊಂದು ಯಾವಾದರೆ ವಸ್ತು ಆದೇನಂದ್ರೆ ಇಲ್ಲ. ಅವ ಬೇಡುದು ಮೊದಲು ವಿಚಾರ ಮಾಡಬೇಕು. ನೀವೆಲ್ಲ ಅವನ ಮಕ್ಕಳಿದ್ದೀರಿ. ಹೌದು ಅವನು ಬೆಳ್ಳ್ಯಾನ ಕಾಯಿದ್ದೀರಿ. ಭಕ್ತಗ ಭಾಗ್ಯ. ಹೌದು ಮಕ್ಕಳಿಗೆ ಬಡತಾನ. ನೋಡ್ರಿ, ಹಿಂಗೆ ಯಾರೇ ಬೇಡ್ಯಾರೇನ್ರಿ? ಭಕ್ತಗ ಭಾಗ್ಯ. ಮೊದಲ ಅವನ ಬಾಯಿದಿಂದ ಸೋಮಲಿಂಗಗೆ ಬೇಡ ಏನು ಬೇಡ್ತಿ ಅಂದ್ರೆ ಮೊದಲನೇ ಅಕ್ಷರ ಭಕ್ತಗ ಭಾಗ್ಯ. ಹೌದು 3 ಲೋಕದಲ್ಲಿ ಯಾವರೇ ಬೇಡದ್ರೆ ಗುಡ್ಡದ ಮುದುಕ ಬೇಡನಿದು, ಮತ್ತೊಬ್ಬರು ಯಾರು ಬೇಡಿಲ್ಲ, ಇದು ನಿಮ್ಮ ತಲೆಯಾಗಿರಲಿ. ಹೌದು 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 ಅದು ಅಳಕ್ಕೊತ್ತ ಬಂದವ್ರು ಅಳಕ್ಕೊತ್ತ ಬರುವ ಗುಡ್ಡ ಅಲ್ಲ. ಅಳಕ್ಕೊತ್ತ ಬಂದವ್ರಿಗೆ ನಗಸುಗೊತ್ತು ಕಳಸು ಗುಡ್ಡದ, ಇದು ನಿಮ್ಮ ತಲೆಯಾಗಿರ್ಲಿ. ಹೌದು ಯಾರೂ ಅಲ್ಲಿ ಅಳಕ್ಕೊತ್ತ ಹೋಗಿ ಅಳಕ್ಕೊತ್ತ ಬಂದಿಲ್ಲ. ಯಾವ ಅಳಕ್ಕೊತ್ತ ಗುಡ್ಡ ಏನೇನವ ನಕ್ಕೊತ್ತ ಹೇಳ್ದಾನ. ಹೌದು 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 ಅಂತ 3 ಲೋಕದಲ್ಲಿ ಅದು ಮುಮ್ಮೆಟ್ಟನಿಸನವ. ಹೌದು ಅಂತ ಮುದುಕ ಜಗತ್ತದಲ್ಲಿ ಸಿದ್ಧಟಿಗೆ ಮಾಡಬೇಕಾದ್ರೆ ವೇದ ಪುರಾಣ ಅಧ್ಯಾತ್ಮ ಅನುಗುಣವಾಗಿ ಅಡಕವಾದಂಥ ಸಿದ್ಧಟಿಗೆ ಅದು ಯಾರ್ದರೆ ಇದ್ರೆ ಮಕ್ಕಳು, ಮರಿಮಮ್ಮಕ್ಕಳು, ಜಿರಿಮಮ್ಮಕ್ಕಳು, ಅವನ ಗುರುಗಳು ಅವನು ಎಂತೆಂಥ ಕಾರ್ಯಗಳನ್ನು ಮಾಡಿದ್ರು ಕಾನೂನು ಚೌಕಟ್ಟದಾಗ ಸಿದ್ಧಟಿಗೆ ಯಾರ್ದಿದ್ರೆ ಅದು ಅಂಶದ ಮುತ್ಯನ ಸಿದ್ಧಟಿಗೆ, 4 ಮಂದಿ ಧರ್ಮರ ಸಿದ್ಧಟಿಗೆ. ಹೌದು ಕಾನೂನು ಚೌಕಟ್ಟದಾಗ, ಕಾನೂನು ಚೌಕಟ್ಟು ಬಿಟ್ಟಿಲ್ಲ. ಎಲ್ಲ ಏನಾರೆ ಹಾದಿ ಕೂಡ ಹೇಳ್ಕೋತ ಹೋಗುದ್ರ ಹೀಗೊಂದು ಊರಾಗ ಇಬ್ರು ಗಂಡ ಹೆಣ್ತಿದ್ರತ್ ಇಂಥ ಕತ್ತಿ ಇಲ್ಲ. ಒಂದು ಎಲ್ಲ ಹೇಳ್ತಾರಲ್ರಿ, ಅವಾಗ ಹೇಳ್ತೀರಿ ನಮ್ಮ ಅಪ್ಪಗಳು ನಿಮ್ಮ ಹೀಗೊಂದು ಊರಾಗ ಇಬ್ರು ಗಂಡ ಹೆಣ್ತಿ, ಯಾವ ಊರ ಎಲ್ಲಿ ಅವರು ಹಂಗ ಇಲ್ಲ. ಇದು ನಿಮ್ಮ ತಲೆಯಾಗಿಟ್ಕೋರಿ.
1700 ಸಿದ್ಧರ ಅಂದ್ರೆ ಯಾವ ಊರಾಗ ಅಂದ್ರೆ ಇಟ್ಟು ಕಲ್ಲಿನ ಗುರುತರಿ ಅವ್ರದಲ್ಲಿ ಅದ ಅವರು ಸತ್ಯ ಧರ್ಮರು ತುಳಿದು ಹೆಜ್ಜೆ ಗುರುತು ಹಿನ ಭೂಮಿ ಮ್ಯಾಗದ. ಇದು ಎಚ್ಚರ ಇರಲಿ ನಿಮಗೆ. ಹೌದು ತುಳಿದ ಭೂಮಿ, ಕುತ್ತ ಭೂಮಿ, ನಡೆದ ಭೂಮಿ. ಜಗತ್ತದಾಗ ಎಷ್ಟೋ ಮಂದಿ ಆಗಿ ಹೋಗ್ಯಾರ, ಹಿನ ತುಳಿದುದು ಹೆಜ್ಜೆ ಅದ. ಅಂತಿಂಥವ್ರು ಎಲ್ಲೆಲ್ಲಿ ಹೋಗ್ಯಾರ, ಯಾವ್ಯಾವ ಜಾಗಕ್ಕೆ ಪಾವಡ ಮಾಡ್ಯಾರ, ಆ ಜಾಗಕ್ಕೆ ಅವರು ಹೆಜ್ಜೆ ಅದಾವ. ಹೌದು ಇಂಥ ಕೆಟ್ಟ ಕಲಿಯೋಗದೊಳಗೆ ಆ ಹೆಜ್ಜೆ ಮುಣುಗಿಲ್ಲ ಅಂದ್ರೆ ಎಂಥ ಸಿದ್ಧಟಿಗಿರಬೇಕು. ಅನಂತ ಮಾತನ್ನು ಹೇಳಿ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತದೆ. ಹೌದು, ನಾವು ಭಾಳ ಸಣ್ಣವರು, ನಿಮ್ಮ ಮುಂದೆ ನಿಮ್ಮಲ್ಲಿದೆ ಬಂಗಾರ ತೊಗೊಂಡು ನಾವೆಲ್ಲ ಮುಂದೆ ಅದಕ್ಕೆ ಏನ್ರಿ ವಸ್ತಾವಡಿ ಮಾಡಿ ಮಾರವರು. ನಮ್ಮ ಹಂತಿರಿ ಬಂಗಾರ ಇಲ್ಲ. ಎಲ್ಲ ನಿಮ್ಮಲ್ಲಿ ಬಂಗಾರದ ಖಣಿ ಅದ. ನಾ ಈ ಮಾತು ಎಲ್ಲಿಯಾದ್ರೂ ಹೇಳ್ತಾ. ಹೌದು ಇಲ್ಲಿದು ಬಂಗಾರ ಒಯ್ದು ನಾವು ಯಾರೇ ಆದ್ರೆ ಟಂಕರಿ ಹಾಕಲಿ ಯಾನರಿ ಹಾಕಿ ನಾವು ವಸ್ತ ಮಾಡಿ ಮಾರವ್ರಿದ್ದೆವು. ಖರೇ ಬಂಗಾರ ಖಣಿ ಇಲ್ಲೇ ಅದ. ಆ ಬಂಗಾರ ಖಣಿ ಒಳಗಿಂದ ತೊಗೊಂಡು ನಾವು ವ್ಯಾಪಾರ ಮಾಡೋದದ. ಅದಕ್ಕೆ ಇರಲಿ ಪುಣ್ಯಾತ್ಮರೇ, ಇಲ್ಲಿ ನಮಗೆಟ್ಟು ನಮ್ಮಪ್ಪ ಮದಗೊಂಡ ಮುತ್ಯ, ನಮಗೆ ಶಿರ್ವಾಳ ಬಾಬಾ, ನಮಗೆಟ್ಟು ನಮ್ಮ ಗುರುಮಠದವರು ನಮಗೆಟ್ಟು ಬುದ್ಧಿ ಕೊಟ್ಟಾರ. ಅನೇಕ ಅವನು ನಾವು ವರ್ಣನೆ ಮಾಡುವುದದ. ಅವರು ಮಾಡದಂಥ ಕಥಾಸಾರ ನಾವು ಹೇಳುವುದದ. ಈ ಮುಂದಿದ್ದ ಪೀಳಿಗೆಗೆ ಅದು ಮುಚ್ಚಲಾರ್ದಂಗೆ ಸಿದ್ಧಟಿಗೆ ನಾವು ಹೇಳ್ಕೊತ ಹೋಗೋದದ. ಅದಕ್ಕೆ ಭಾಳ ಮಾತಾಡೋದಿಲ್ಲ. ಇನ್ನೊಂದು 2-3 ತಾಸು ಮಾತಾಡ್ರಿ, ಆರ್ತಿನಿ ಮಾಡಿ ಹೋಗಿ ಬಿಡೋನು. 3 ತಾಸು ಮಾತಾಡ್ರಿ ಗೌಡ್ರ. ಯಾಕ್ರಿ ಈ ಎಚ್ಚರ ಮಾಡ್ರಿ ನೀವು. ಮನುಷ್ಯನಲ್ಲಿ ಭವಸಾಗರ ದಾಟಬೇಕು. ಭವಸಾಗರ ರೀ, ಸಾಗರಗಳು 3 ಅದಾವ್ರಿ. ಒಂದು ಜಲಸಾಗರ, ಇನ್ನೊಂದು ಜಲಸಾಗರ, ಮತ್ತೊಂದು ಭವಸಾಗರ. ಇವು 3 ಸಾಗರಗಳು. ಒಂದು ಜನಸಾಗರ, ಜಲಸಾಗರ, ಭವಸಾಗರ. ಇವು 3 ಸಾಗರ ದಾಟುದು ಬಹಳ ಬಿರಿ ಅದ ಮಹಾರಾಜ್ರ. ಈ 3 ಸಾಗರದೊಳಗೆ ನಮ್ಮದೊಂದದ, ನಿಮ್ಮದೊಂದದ, ನಮ್ಮದೊಂದು ಸಾಗರ ಅದ. ಯಾವ್ದತ್ ಕೇಳ್ರಿ. ನವಸಾಗರ. ಅದು ದಾಟುವುದಿಲ್ಲ, ಅದು ನಿಮಗೆ ದಾಟಿಸ್ತದದು. ನವಸಾಗರ ಇದು ತಿಳ್ಕೊರಿ. ಜನಸಾಗರ ದಾಟಬೇಕಾದ್ರು 1,00,000 ಜನ ಇತ್ತಂದ್ರೆ ಅದರ ಒಳಗಿಂದ ನಾವು ದಾಟಬೇಕಾದ್ರೆ ಮನುಷ್ಯನಲ್ಲಿ ನೀತಿ ಬೇಕು. ಈಗ ಇಲ್ಲಿ 1,000 ಮಂದಿ ಕೂಡ್ಯಾವ ಅದಲ್ಲ. ಈ ಮಂದಿ ಒಳಗಿಂದ ನಾವು ಹೊರಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು ನೀತಿ ಬೇಕು. ಅವಾಗ ನಮಗೆ ಹೊರಗೆ ಹೋಗ್ಲಿಕ್ಕೆ ಬರ್ತದೆ. ಹೌದಿಲ್ರಿ? ಒಂದು ದೊಡ್ಡ ಹೊಳಿ ಅದ. ಆ ಹೊಳಿ ದಾಟಬೇಕಾದ್ರೆ ನಮಗೆ ಸಂಗಡಿ ಬೇಕು. ಸಂಗಡಿ ಅಂದ್ರೆ ನಾವ ಕಟ್ಟಿಗೆ ಏನಿರಬೇಕು, ಅದು ದಾಟಬೇಕಾದ್ರೆ ಅದು ತೋಬೇಕಾಗ್ತದೆ. ಇನ್ನೊಂದದ. ಏನದ ರೀ? ಭವಸಾಗರ. ಅದು ಯಾವಾದ್ರಿ? ಅವಕ್ಕೆ ಕಟ್ಟಿಗೆ ನೀತಿ ಹತ್ತುದಿಲ್ಲ ಅವಕ್ಕೆ ದಾಟ್ಲಕ್ಕ. ಭವ ಅಂದ್ರೆ ಏನು? ಭವಸಾಗರ ದಾಟಿಸ್ಬೇಕಾದ್ರ ಅಲ್ಲಿ ಕೂತಾನ ನೋಡು, ಮಕ್ಕಣಾಪುರದ ಹಿಂದೆ ಬಂದಾನ ನೋಡು, ಕಟ್ಟಿ ಮ್ಯಾಗ ಕೂತಾನ. ಭವಸಾಗರ ದಾಟಿಸವ ಅವ ಸೋಮಲಿಂಗ. ಮತ್ತೊಬ್ಬರಿಗೆ ದಾಟಿಸಲಕ್ಕ ಬರುವುದಿಲ್ಲ. ಇದು ಒಂದು ತಲೆಯಾಗಿಟ್ಟಬೇಕು. ಜಲಸಾಗರ ದಾಟ್ತೇವು, ಜನಸಾಗರ ದಾಟ್ತೇವು. ಭವ ದಾಟುವುದು ಬಹಳ ದೊಡ್ಡದ. ಭವ ಅಂದ್ರೆ ಅದಕ್ಕೆ ಅಳತಿಲ್ಲ. ಅಂತ ದಾಟಿಸ್ಬೇಕಾದ್ರೆ ಅದಕ್ಕೆ ಗುರುನಾಥನೇ ಬೇಕು. ಅಂತ ಗುರುವಿನ ಸೇವಾ ಮಾಡ್ಯ ನಮ್ಮ ಸಿದ್ಧಮುತ್ಯ. ಇವೆಲ್ಲ ಮೊದಲೇ ಎಸ್ಟಿಮೇಟ್ ಮಾಡ್ಯಾನವ ಇಲ್ಲೆಲ್ಲ ಮಾಡ್ಬೇಕಾದ್ರೆ. ಈ ಜಗತ್ತದಲ್ಲಿ 1700 ಸಿದ್ಧರಿಗೆ ಕಳಿಸ್ಬೇಕಾದ್ರೆ ಅವ ಯಾವ ಕಡೆ ಬಟ್ ಮಾಡ್ಯಾನ ಆ ಕಡೆ ಹೋಗ್ಯಾರ ಸಿದ್ಧರು. ಅವ ಬಟ್ ಮಾಡ್ಲಾರ್ದ ಕಡೆ ಹೋಗಿಲ್ಲ. ಎಲ್ಲರೂ 4 ಮಂದಿ ಸತ್ಯ ಧರ್ಮರು ಅವ್ರ ಅಪ್ಪನ ಕಡೆ ಕಳಿಸ್ಯಾರ. 4 ಮಂದಿ ಸತ್ಯ ಧರ್ಮರು ಕಳಿಸಿದ್ರು. ಮತ್ತು ಗುಡ್ಡದ ಮುದುಕ 4 ಮಂದಿ ಯಕಾಡಿ ಬಟ್ ಮಾಡ್ತಾರ, ಆ ಕಡೆ ಹೋಗಿ ಸಿದ್ಧಟಿಗೆ ಬೆಳೆಸ್ಯಾರ. ಮನಸ್ಸಿಗೆ ಬಂದಂಗೆ ಸಿದ್ಧಟಿಗೆ ಬೆಳೆದಿಲ್ಲ. ಅದಕ್ಕಲ್ಲ ಇದು ಸೂರ್ಯ ಚಂದ್ರ ನೆಲಗಂಗೆ ಹರಿವರೆಗೆ ಇದು ಅಳಕಲಾರದ ಸಿದ್ಧಟಿಗೆ ಅದ. ಅನಂತ ಮಾತನ್ನು ಹೇಳಿ ನನ್ನ ಗುಡ್ಡದ ಮುದುಕ ಯಾವ ರೀತಿಯಿಂದ ಪರಮಾತ್ಮನ ಪಾದ ಪೂಜೆ ಮಾಡಿದ ಗುರು ಸೋಮಲಿಂಗಂದು ಹೇಗೆ ಮಾಡಿದ್ರು? ಪಾದ ಪೂಜೆಯನ್ನ ಮಾಡಿ ಹೆಂಗ ಗುರುವಿಗೆ ಇಳಿಸದ, ಈ ಭೂಮಿಗೆ ಗುರುವಿನ ಹೆಂಗೆ ಇಳಿಸದ, ಪಾದ ಪೂಜೆ ಯಾವ ರೀತಿಯಿಂದ ಮಾಡ್ದ, ಹೇಗೆ ಮಾಡಿದ್ರು ಅನಂತದ ಒಂದು 4 ನುಡಿ ಹಾಡಿ ಹೇಳಿ ತಮಗೆಲ್ಲರಿಗೆ ಮತ್ತೆ ಒಳ್ಳೆ ಅಧ್ಯಾತ್ಮ ಅನುಭವದ ವಿಷಯನ್ನ ಹೇಳುವುದಾದ. ಹೇಳಿ